ನೋಡಿ, ಯಾವುದೇ ಒಬ್ಬ ಕಳ್ಳ ಮನೆ ಒಳಗೆ ಎಂಟ್ರಿ ಕೊಟ್ಟರೆ ಅಥವಾ ಯಾವುದೇ ವ್ಯಾವಹಾರಿಕ ಜಾಗಕ್ಕೆ ಎಂಟ್ರಿ ಕೊಟ್ಟರೆ ಹಣವನ್ನು ಕದಿತಾನೆ ಅಥವಾ ಬೆಲೆ ಬಾಳುವ ವಸ್ತುವನ್ನು ಕದಿತಾನೆ. ಆದರೆ ಈತ ಮಾತ್ರ ಲೆಡ್ಜರ್ ಎಂಟ್ರಿಯನ್ನು, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಮಾಡುವ ಡೇಟಾ ಎಂಟ್ರಿ, ಆ ಲೆಡ್ಜರ್ ಎಂಟ್ರಿಯನ್ನು ಕದ್ದು ಡ್ಯಾನ್ಸ್ ಮಾಡಿದ್ದಾರೆ. ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಅಂತ ವರ್ತಿಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿನ ಲಾಡ್ಜ್ನಲ್ಲಿ ಈ ಘಟನೆ ನಡೆದಿದೆ. ಗ್ರಾಹಕರ ಮಾಹಿತಿ ಒಳಗೊಂಡಿದ್ದಂಥ ಲೆಡ್ಜರನ್ನು ಈತ ಕಳ್ಳತನ ಮಾಡಿದ್ದಾನೆ. ಕದಿಯೋದಲ್ಲದೆ ಆತ ಡ್ಯಾನ್ಸ್ ಕೂಡ ಮಾಡಿದ್ದಾನೆ. ನನ್ನನ್ನು ಯಾರೂ ಕೂಡ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಕೇವಲ ಲೆಡ್ಜರ್ ಮಾತ್ರ ಕದ್ದಿರೋ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಈತ ಅಲ್ಲಿದ್ದಂಥ ಹಣವನ್ನು ಕದ್ದಿಲ್ಲ ಅಥವಾ ಬೆಲೆ ಬಾಳುವಂಥ ವಸ್ತುಗಳಾದಂಥ ಟಿ ವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿದ್ರೂ ಕೂಡ ಆತ ಅದನ್ನೆಲ್ಲ ಮುಟ್ಟಿಲ್ಲ. ಅದರ ಬದಲಿಗೆ ಕೇವಲ ಲೆಡ್ಜರ್ ಎಂಟ್ರಿ ಬುಕ್ಕನ್ನು ಮಾತ್ರ ಆತ ಕದ್ದು, ನೋಡಿ ಆ CCTV ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಆ ಬುಕ್ಕನ್ನು ಆತ ಎತ್ಕೊಂಡು ಆತ ಅದನ್ನು ನೋಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಲೆಡ್ಜರನ್ನು ನೀವು ನೋಡ್ತಾ ಇದ್ದೀರಾ, ಎತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಈ ಕಡೆ CC ಕ್ಯಾಮ್ರಾಗೆ ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಆ್ಯಕ್ಷನ್ ಮಾಡ್ಕೊಂಡು ಸೀದಾ ಆತ ಆ ಬುಕ್ಕನ್ನು ತೊಗೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ ಇದು ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕೆ ಆತ ಆ ಲೆಡ್ಜರ್ ಎಂಟ್ರಿ ಬುಕ್ಕನ್ನು ತೆಗೆದುಕೊಂಡು ಹೋದ ಅಂತ. ಯಾಕಂದರೆ ಈಗ ಲಾಡ್ಜ್ನಲ್ಲಿ ಅಂತಂದ ಮೇಲೆ ಆ ಲೆಡ್ಜರ್ ಬುಕ್ನಲ್ಲಿ ಯಾರು ಚೆಕ್ಔಟ್ ಅಥವಾ ಚೆಕ್ ಇನ್ ಈ ಡೀಟೇಲ್ಸ್ ಇರುತ್ತೆ, ಮತ್ತು ಎಷ್ಟು ಹಣವನ್ನು ಅಲ್ಲಿ ಸಂಗ್ರಹಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಇರುತ್ತೆ. ಸೊ ಆ ಬುಕ್ಕನ್ನು ಆತ ತೆಗೆದುಕೊಂಡು ಹೋಗಿರೋದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ನೋಡಿ, ಯಾವುದೇ ಒಬ್ಬ ಕಳ್ಳ ಮನೆ ಒಳಗೆ ಎಂಟ್ರಿ ಕೊಟ್ಟರೆ ಅಥವಾ ಯಾವುದೇ ವ್ಯಾವಹಾರಿಕ ಜಾಗಕ್ಕೆ ಎಂಟ್ರಿ ಕೊಟ್ಟರೆ ಹಣವನ್ನು ಕದಿತಾನೆ ಅಥವಾ ಬೆಲೆ ಬಾಳುವ ವಸ್ತುವನ್ನು ಕದಿತಾನೆ. ಆದರೆ ಈತ ಮಾತ್ರ ಲೆಡ್ಜರ್ ಎಂಟ್ರಿಯನ್ನು, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಮಾಡುವ ಡೇಟಾ ಎಂಟ್ರಿ, ಆ ಲೆಡ್ಜರ್ ಎಂಟ್ರಿಯನ್ನು ಕದ್ದು ಡ್ಯಾನ್ಸ್ ಮಾಡಿದ್ದಾರೆ. ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಅಂತ ವರ್ತಿಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿನ ಲಾಡ್ಜ್ನಲ್ಲಿ ಈ ಘಟನೆ ನಡೆದಿದೆ. ಗ್ರಾಹಕರ ಮಾಹಿತಿ ಒಳಗೊಂಡಿದ್ದಂಥ ಲೆಡ್ಜರನ್ನು ಈತ ಕಳ್ಳತನ ಮಾಡಿದ್ದಾನೆ. ಕದಿಯೋದಲ್ಲದೆ ಆತ ಡ್ಯಾನ್ಸ್ ಕೂಡ ಮಾಡಿದ್ದಾನೆ. ನನ್ನನ್ನು ಯಾರೂ ಕೂಡ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಕೇವಲ ಲೆಡ್ಜರ್ ಮಾತ್ರ ಕದ್ದಿರೋ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಈತ ಅಲ್ಲಿದ್ದಂಥ ಹಣವನ್ನು ಕದ್ದಿಲ್ಲ ಅಥವಾ ಬೆಲೆ ಬಾಳುವಂಥ ವಸ್ತುಗಳಾದಂಥ ಟಿ ವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿದ್ರೂ ಕೂಡ ಆತ ಅದನ್ನೆಲ್ಲ ಮುಟ್ಟಿಲ್ಲ. ಅದರ ಬದಲಿಗೆ ಕೇವಲ ಲೆಡ್ಜರ್ ಎಂಟ್ರಿ ಬುಕ್ಕನ್ನು ಮಾತ್ರ ಆತ ಕದ್ದು, ನೋಡಿ ಆ CCTV ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಆ ಬುಕ್ಕನ್ನು ಆತ ಎತ್ಕೊಂಡು ಆತ ಅದನ್ನು ನೋಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಲೆಡ್ಜರನ್ನು ನೀವು ನೋಡ್ತಾ ಇದ್ದೀರಾ, ಎತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಈ ಕಡೆ CC ಕ್ಯಾಮ್ರಾಗೆ ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಆ್ಯಕ್ಷನ್ ಮಾಡ್ಕೊಂಡು ಸೀದಾ ಆತ ಆ ಬುಕ್ಕನ್ನು ತೊಗೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ ಇದು ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕೆ ಆತ ಆ ಲೆಡ್ಜರ್ ಎಂಟ್ರಿ ಬುಕ್ಕನ್ನು ತೆಗೆದುಕೊಂಡು ಹೋದ ಅಂತ. ಯಾಕಂದರೆ ಈಗ ಲಾಡ್ಜ್ನಲ್ಲಿ ಅಂತಂದ ಮೇಲೆ ಆ ಲೆಡ್ಜರ್ ಬುಕ್ನಲ್ಲಿ ಯಾರು ಚೆಕ್ಔಟ್ ಅಥವಾ ಚೆಕ್ ಇನ್ ಈ ಡೀಟೇಲ್ಸ್ ಇರುತ್ತೆ, ಮತ್ತು ಎಷ್ಟು ಹಣವನ್ನು ಅಲ್ಲಿ ಸಂಗ್ರಹಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಇರುತ್ತೆ. ಸೊ ಆ ಬುಕ್ಕನ್ನು ಆತ ತೆಗೆದುಕೊಂಡು ಹೋಗಿರೋದು ಈಗ ಅನುಮಾನಕ್ಕೆ ಕಾರಣ ಆಗಿದೆ.